ಹಲೋ, ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋ 111 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಶ್ರೀ ಗುರುನಾಥ ದತ್ತಾತ್ರೇಯ ಸ್ವಾಮಿಗಳಿಂದ ನಿಮಗೆ ಯಾವ ಸಂದೇಶ ತಲುಪಬೇಕು ಅಂತಿದೆ ತಿಳ್ಕೊಳ್ಳೋಣ ಟ್ಯಾರೋ ಕಾರ್ಡ್ ಮೂಲಕ. ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಸ್ ಆಗ್ತಾ ಇದ್ದೀರಾ, ತಮ್ಮೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇವತ್ತಿನ ರೀಡಿಂಗ್ನ ಶುರು ಮಾಡೋಣ. ಈ 3 ಫೈಲ್ಸ್ನ ಇಡ್ತಾ ಇದ್ದೀನಿ. ಈ 3 ಫೈಲ್ನಲ್ಲಿ ನಿಮಗೆ ಯಾವ ಫೈಲ್ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಆ ಫೈಲ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಇದು ಫಸ್ಟ್ ಫೈಲ್, ಇದು ಸೆಕೆಂಡ್ ಫೈಲ್, ಇದು ಥರ್ಡ್ ಫೈಲ್. ಒಂದು ಕಣ್ಮುಚ್ಚಿ ಒಂದು ಲಾಂಗ್ ಬ್ರೀತ್ ತಗೊಂಡು ನಿಧಾನಕ್ಕೆ ಕಣ್ಣನ್ನು ಕ್ಲೋಸ್ ಮಾಡ್ತಾ ನಿಮ್ಮ ಉಸಿರನ್ನ ಸ್ವಲ್ಪ ಲಾಂಗ್ ಬ್ರೀತ್ ಮಾಡಿ ಹೋಲ್ಡ್ ಮಾಡಿ ನಿಧಾನಕ್ಕೆ ಉಸಿರನ್ನ ಬಿಡ್ತಾ ಮತ್ತೆ ಒಂದು 2 ಸಲ ಮತ್ತೆ ಅದೇ ರೀತಿ ಮಾಡಿ ಕಣ್ಣನ್ನು ನಿಧಾನಕ್ಕೆ ಓಪನ್ ಮಾಡಿದಾಗ ಯಾವ ಒಂದು ಫೈಲ್ ನಿಮಗೆ ಹೆಚ್ಚು ಹೈಲೈಟ್ ಆಗುತ್ತೆ ಆ ಫೈಲ್ ನಿಮ್ಮ ರೀಡಿಂಗ್ ಆಗಿರುತ್ತೆ. ರೀಡಿಂಗ್ನ ಶುರು ಮಾಡೋಣ. ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಕಡೆಯಿಂದ ಶ್ರೀ ಗುರುನಾಥ ದತ್ತಾತ್ರೇಯ ಸ್ವಾಮಿಗಳಿಂದ ಯಾವ ಮೆಸೇಜ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಿಮ್ಮ ಪ್ರಾರ್ಥನೆ ಅವ್ರಿಗೆ ಮುಟ್ಟಿದೆ. ನಿಮಗೆ ನೀವೇನು ಮಾಡಬೇಕು ಲೈಫಲ್ಲಿ ನೋಡಿ. ಸ್ಟ್ರೆಂತ್ ಕಾರ್ಡ್ ಬಂದಿದೆ, 4 ಆಫ್ ವಾಂಡ್ಸ್, ಕ್ವೀನ್ ಆಫ್ ಸೋರ್ಡ್ಸ್, ಗೋ ಹೆಡ್ ಅಂತ ಹೇಳ್ತಾ ಇದ್ದಾರೆ ಶ್ರೀ ದತ್ತಾತ್ರೇಯ ಸ್ವಾಮಿಗಳು. ನೀವು ಯಾವುದಾದ್ರೂ ಒಂದು ಬಾಟಮ್ ಆಫ್ ದ ಡೆಕ್, ಇಲ್ಲಿ ನೋಡ್ತಾ ಇರೋರು ಯಾರಾದರೂ ವಿಡೋಸ್ ಇರ್ಬೋದು, ಅಥವಾ ಸಿಂಗಲ್ಸ್ ಇರ್ಬೋದು, ಅಥವಾ ಮ್ಯಾರೇಜ್ ಹಂತಕ್ಕೆ ಬಂದು ಸ್ಟಾಪ್ ಆಗಿರೋ ಅಂಥವ್ರು ಇರ್ಬೋದು. ನಿಮಗೆಲ್ಲ ಡಿವೈನ್ ಏನು ಹೇಳ್ತಾ ಇದ್ದಾರೆ, ನಿಮಗೆ ನಿಮ್ಮ ಮೊರೆ ನನಗೆ ಕೇಳಿಸಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮಗೆ ಒಳ್ಳೊಳ್ಳೆ ಆಪ್ಷನ್ಸು ಮತ್ತು ನಿಮಗೆ ಒಪ್ಪುವಂಥ ಪ್ರೀತಿ ನಿಮಗೆ ಸಿಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಧೈರ್ಯವಾಗಿರಿ ಅನ್ನೋದನ್ನ. ನಿಮಗೆ ನಿಮ್ಮ ಒಂದು ಪ್ರಾರ್ಥನೆ, ನಿಮ್ಮ ಒಂದು ಮೊರೆ ಭಗವಂತನಿಗೆ ಮುಟ್ಟಿದೆ. ನೋಡಿ, ಇಲ್ಲಿ 4 ಆಫ್ ವಾಂಡ್ಸ್, 4 ಆಫ್ ಸೋರ್ಡ್ಸ್, 4 ಆಫ್ ವಾಂಡ್ಸ್. ಈ 4 ಅನ್ನೋ ನಂಬರ್ ನಿಮಗೆ ಹೆಚ್ಚು ನಿಮ್ಮ ಜೀವನದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ನಿಮಗೆ ಏನೋ ಮ್ಯಾರೇಜ್ ಡೇಟ್ ಇರ್ಬೋದು, ಅಥವಾ ಏನೋ ಒಂದು ಡೇಟ್ ಅದರಲ್ಲಿ ತುಂಬ ಹತ್ರವಾದದ್ದು ಏನೋ ಸೆಲೆಬ್ರೇಟ್ ಮಾಡುವಂಥ ನಂಬರ್ ಇರಬೇಕು. ಇಲ್ಲಾಂದರೆ ಹೆಚ್ಚು 4 ನಂಬರ್ನ ನೀವು ನೋಡ್ತಾ ಇರ್ಬೋದು. ನಿಮ್ಮ ಜೀವನದಲ್ಲಿ ಎಲ್ಲನೂ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಸ್ಟ್ರೆಂತ್ ಸಿಗ್ತಾ ಇದೆ, ನಿಮಗೆ ಒಳ್ಳೊಳ್ಳೆ ಆಪ್ಷನ್ಸ್ ದೊರೀತಾ ಇದೆ. ನೀವು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಗೋ ಹೆಡ್, ನೋಡಿ ಇಲ್ಲಿ ಗೋ ಹೆಡ್ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಒಂದು ಸೈಕಲ್ ವರ್ಲ್ಡ್ ಕಾರ್ಡ್ ಬಂದಿದೆ. ನಿಮ್ಮ ಒಂದು ವಿಧಿ ಬರಹ ಒಂದು ಚೇಂಜ್ ಆಗ್ತಾ ಇದೆ. ಒಂದು ಪಾಸಿಟಿವ್ ವೇನಲ್ಲಿ, ಒಂದು ಹ್ಯಾಪಿಯಾಗಿ ಎಷ್ಟೊಂದು ಆಪ್ಷನ್ಸ್ ನೀವು ಇದುವರೆಗೂ
ಈ ತರ ನೆನ್ಸೇ ಇರ್ಲಿಲ್ಲ ಇಷ್ಟು ಆಪ್ಷನ್ಸ್ ಸಿಗುತ್ತೆ ಅನ್ನೋದು. ಅಷ್ಟು ಆಪ್ಷನ್ಸ್ ನಿಮಗೆ ದೊರೆಯುತ್ತೆ. ನೋಡಿ, ನೀವು ಸೆಲೆಕ್ಟ್ ಮಾಡಿರೋದು ಮೋಟಿವೇಶನಲ್. ಇದು ಆ, ಈ ಆ, ವಸಂತ ಕಾಲದಲ್ಲಿ ಒಂದು ಸ್ಪ್ರಿಂಗ್ ಸೀಸನ್ ಅಲ್ಲಿ ಒಂದು ಎಲ್ಲ ಹೂಗಳು ಅರಳುತ್ತಲ್ಲ, ಹಾಗೆ ಎಲ್ಲ ಚಿಗುರುತ್ತಲ್ಲ, ಆ ತರ ಆ ಫೆರೀಸ್ ಬಂದು ನಿಮ್ಗೆ ಹೇಳ್ತಾ ಇದಾರೆ, ಏನಾರು ಮಾಡೋ ಹಂಗಿದ್ರೆ ನೀವು ಮಾಡಿ. ಅದು ಅದರಲ್ಲಿ ನಿಮ್ಗೆ ಒಂದು ಬಲ, ಸ್ಟ್ರೆಂತ್ ಸಿಗುತ್ತೆ. ನೀವು ಇಷ್ಟು ದಿನ ಏನ್ ಮೊರೆ ಇಟ್ಟಿದ್ರಿ, ಒಂದು ಮ್ಯಾರೇಜ್ ಇರ್ಬೋದು, ಅಥವಾ ಯಾರಾದ್ರೂ ಮ್ಯಾರೇಜ್ ಸಂಬಂಧಪಟ್ಟಂಗೆ ಏನಾರು ಒಂದು ಈ ಡೆಕೋರೇಟಿವ್ ಫಂಕ್ಷನ್ಸ್ಗೆ ಎಲ್ಲ ಡೆಕೋರೇಟ್ ಮಾಡ್ತಾರಲ್ಲ, ಆ ತರದ್ದು ಏನಾದ್ರು ಕಲಿತಾ ಇರ್ಬೋದು. ಎಲ್ಲ ಗೋ ಹೆಡ್ ಮಾಡಿ ನೀವು. ಅದರಲ್ಲಿ ನಿಮ್ಗೆ ಒಳ್ಳೆ ಸ್ಟ್ರೆಂತ್ ಸಿಗತ್ತೆ. ನೋಡಿ, ಇದು ಎಷ್ಟು ಇವರು ಫೆರಿ ಎಷ್ಟು ಹ್ಯಾಪಿ ಆಗಿದ್ದಾರೆ. ನೀವು ಪ್ರೋಸೆಸ್ ಮಾಡಿದ್ರೆ ಸಾಕದು ಒಂದು ಚೂ ಮಂತರ್ ಅಂತ ಬರ್ತಾ ಇದೆ, ಒಂದು ಚೂ ಮಂತರ್ ಅನ್ನೋ ರೀತಿಲಿ ಅದು ಎಲ್ಲಾನು ಈ ತರ ಒಂದು ಸ್ಪಾರ್ಕ್ ಲೈಟ್ ಇರ್ಬೋದು, ಕಲರು. ಇವಾಗ ಒಂದು ಕಲರ್ ಬಾಂಬ್ ಅಂಟಿಸಿದ್ರೆ ಅದೆಷ್ಟು ಆಕಾಶದಲ್ಲಿ ಹೋಗಿ ಅದು ಸಿಡಿದ್ರೆ ಎಷ್ಟು ಕಲರ್ಫುಲ್ ಆಗಿ ಕಾಣುತ್ತೆ. ಆ ತರ ನಿಮ್ಮ ಜೀವನದಲ್ಲಿ ಒಂದು ಹ್ಯಾಪಿ ಬರ್ತಾ ಇದೆ, ಸಂತೋಷ ಬರ್ತಾ ಇದೆ. ನೋಡಿ, ಇಲ್ಲಿ ಎಷ್ಟು ಹ್ಯಾಪಿಯಾಗಿ ಖುಷಿಯಾಗಿದ್ದಾರೆ. ಆ ತರ ಖುಷಿ ಸಿಗತ್ತೆ. ನಿಮ್ಮ ಇಂಟ್ಯೂಷನ್ ಪವರು ತುಂಬಾ ಇನ್ ಮುಂದೆ ತುಂಬಾ ಚೆನ್ನಾಗಾಗುತ್ತೆ. ಈ ತರ ನೀವು ಹ್ಯಾಪಿ ಆಗಿರ್ತೀರಾ. ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ನೀವು ತುಂಬಾ ಚೆನ್ನಾಗಿ ಖುಷಿಯಾಗಿರ್ತೀರಾ. ಎಲ್ಲಾನು ಸ್ಟೇಬಲ್ ಆಗುತ್ತೆ. ಒಂದು ಪ್ರೊಟೆಕ್ಷನ್ ನಿಮ್ಗೆ ಸಿಗ್ತಿದೆ ಡಿವೈನ್ ಕಡೆಯಿಂದ. ಶ್ರೀ ದತ್ತಾತ್ರೇಯ ಸ್ವಾಮಿಗಳು ನಿಮ್ಗೆ ಅದನ್ನ ಹೇಳ್ತಾ ಇರೋದು. ನಿಮಗೆ ನೀವು ಏನ್ ಇಚ್ಛೆ ಪಡ್ತಾ ಇದ್ದೀರಾ ಅದನ್ನ ನೀವು ಸ್ಟಾರ್ಟ್ ಮಾಡಿ. ಪ್ರೋಸೆಸ್ ಆಗತ್ತೆ. ವಿಡಿಯೋ ಏನಾದ್ರು ನಿಂತಿದ್ರೆ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದತ್ತಾತ್ರೇಯ ಸ್ವಾಮಿಗಳು ಏನಂದ್ರೆ, ನಿಮಗೆ ನೀವು ಸ್ಟಾರ್ಟ್ ಮಾಡಿ, ಅದಕ್ಕೆ ಬಲ ನಾನು ಕೊಡ್ತೀನಿ, ಸ್ಟ್ರೆಂತ್ ನಾನು ನಿಮ್ಗೆ ಕೊಡ್ತೀನಿ, ಆ ಜ್ಞಾನ, ಅದನ್ನ ನಡೆಸೋ ಅಂತ ಜ್ಞಾನ ನಿಮ್ಗೆ ನಾನು ಕೊಡ್ತೀನಿ. ನೀವ್ ಏನ್ ಬೇಕು, ನಿಮ್ಗೆ ಏನ್ ಮಾಡ್ಬೇಕನ್ಸುತ್ತೆ ಅದನ್ನ ಮಾಡಿ. ಯಾವ್ದಕ್ ಕೈ ಹಾಕಿದ್ರು ನಾನು ಅದ್ರಲ್ಲಿ ಸ್ಟ್ರೆಂತ್ ಕೊಡ್ತೀನಿ ನಿಮ್ಗೆ. ಅದನ್ನ ಒಂದು ಈ ಹೂವು ಹೆಂಗೆ ಬ್ಲೂಮ್ ಆಗುತ್ತೆ ಹಂಗೆ ಅರಳಿಸ್ಕೊಡ್ತೀನಿ. ನೀವು ಫಸ್ಟ್ ಅದನ್ನ ಸ್ಟಾರ್ಟ್ ಮಾಡಿ, ಗೋ ಹೆಡ್ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನೋ ಕಳೆದೋಯ್ತು ನನಗೆ ಅನ್ನೋದು ಬಿಟ್ಟು, ಹಿಂದೆ 2 ಕಪ್ಪಿದೆ, ನಿಮ್ಗೆ ಏನೋ ಹೆಚ್ಚು ಬಲವಾದದ್ದು ಏನೋ ಇಟ್ಟಿದ್ದೀನಿ ನಿಮ್ಮ ಬೆನ್ನಿಂದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಎಂಪ್ರೆಸ್ ಸಮೃದ್ಧಿತನ, ಒಂದು ಬೆಳಕು, ಆ ಜ್ಞಾನ, ಆ ಒಂದು ನಿಮ್ಮಲ್ಲಿ ಆ ಬದಲಾವಣೆ, ಒಂದು ಇಲ್ಲಿ ಎಷ್ಟು ಸಮೃದ್ಧಿ ಆಗಿದ್ದಾರೆ. ಇಲ್ಲಿ ಫುಲ್ ಗೌನ್ ಹಾಕೊಂಡಿದ್ದಾರೆ. ಇಲ್ಲಿ ಪೊಮೆಗ್ರಾನೆಟ್ ಇದೆ. ಇಲ್ಲಿ ಪ್ರಕೃತಿ ಎಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲಿ ಗೋಧಿ ಇದು ಒಂದು ತೆನೆ ಇದೆ. ಅಂದ್ರೆ ನಿಮ್ಗೆ ಅದರಲ್ಲಿ ಫಲ ಕೊಡ್ತೀನಿ, ಸಮೃದ್ಧಿ ಕೊಡ್ತೀನಿ, ಸಂತೃಪ್ತಿ ಕೊಡ್ತೀನಿ. ನೀವು ಮುಂದುವರಿರಿ. ನಿಮ್ಮ ಗುರಿ ಮುಂದೆ ಇರ್ಲಿ. ನೋಡಿ, ಇಲ್ಲಿ ಸಾರ್ಟ್ ಇಟ್ಕೊಂಡು ಮುಂದೆ ತೋರಿಸ್ಕೊಡ್ತಾ ಇದ್ದಾರೆ. ನೀವು ಹಿಂದೆ ನೋಡ್ತಾ ಇದ್ದೀರಾ. ಅದನ್ನ ಬಿಟ್ಟು ಮುಂದೆ ಇರ್ಬೇಕು ನಿಮ್ಮ ಗುರಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಿಮ್ಮ ಒಂದು ವೀಲ್ ಆಫ್ ಫಾರ್ಚೂನ್, ನಿಮ್ಮ ಒಂದು ಸೈಕಲ್ ಎಂಡ್ ಆಗಿ ಇನ್ನ ಒಂದು ಸ್ಟ್ರೆಂತ್ ಬರ್ತಾ ಇದ್ದೀರಾ ನೀವು. ನಿಮ್ಮ ಕಾಲಚಕ್ರ ಒಂದು ನಿಮ್ಮ ಗ್ರೋತ್ ಕಡೆ, ಬೆಳವಣಿಗೆ ಕಡೆ ಇನ್ ಮುಂದೆ ಇದಾಗ್ತಾ ಇದೆ. ನೋಡಿ, ಮೋಡ ಎಲ್ಲ ಸರಿದು ನಿಮ್ಗೆ ಕೌದಿದ್ದ ಮೋಡ. ನೋಡಿ, ಇಲ್ಲಿ ಮೋಡಗಳು ಒಂದು ಕಾಲೆಳೆಯೋ ಜನ ಇರ್ಬಹುದು. ನಿಮ್ಮನ್ನ ಗ್ರೋತ್ ಆಗಕ್ ಬಿಡದೇನೆ ಬರೀ ನಿಮ್ಮ ಬೆಳವಣಿಗೆ ಕಡೆ ನಿಮ್ಮ ಮನ್ಸು ಆ ಕಡೆ ಹೋಗೋದಿಕ್ಕೆ ಬಿಡಬಾರ್ದು. ನಿಮ್ಮನ್ನ ಯಾವಾಗ್ಲೂ ಈ ಗೊಂದಲ, ಈ ಒಂದು ಬರೀ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ರಲ್ಲೇ ನಿಮ್ಮ ಮೈಂಡು, ಆ ಮನ್ಸು ಈ ತರ ಮೋಡ ಕವಿದಂಗೆ ಇದೆ. ಆ ತರದ್ರಲ್ಲೇ ನಿಮ್ಮ ಇತ್ತು. ಆ ಸೈಕಲ್ ಎಂಡ್ ಆಗಿ ನಿಮಗೆ
ನಿಮ್ಮ ಸೈಕಲ್ ಒಂದು ಸ್ಟ್ರೆಂತ್ಗೆ ಬರ್ತಾ ಇದೆ. ನಿಮ್ಮ ಜ್ಞಾನದಲ್ಲಿ ಒಂದು ಇನ್ಫಿನಿಟಿ. ನೀವು ಏನು ಮಾಡಬೇಕು ಅಂತ ಇಚ್ಛೆ ಪಡ್ತೀರೋ ಅದನ್ನ ಮಾಡಿದ್ರೆ ಭಗವಂತ ಅದಕ್ಕೆ ಸ್ಟ್ರೆಂತ್ ಕೊಡ್ತಾರೆ, ಸಾಥ್ ಕೊಡ್ತಾರೆ. ಫಸ್ಟ್ ನೀವು ಸ್ಟಾರ್ಟ್ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಜಡ್ಜ್ಮೆಂಟ್ ಇದೆ ನಿಮಗೆ, ಹೀಲಿಂಗ್ ನಡೀತಾ ಇದೆ. ಡಿವೈನ್ ನಿಮಗೆ ಒಂದು ಒಳ್ಳೇದೇನೋ ತಂದು ಕೊಡ್ತಾ ಇದ್ದಾರೆ. ಆ ಒಂದು ನಿಮಗೆ ಆ ಶಕ್ತಿ, ಆ ಜ್ಞಾನದಲ್ಲಿರೋ ಶಕ್ತಿ. ನೀವು ಇಷ್ಟು ದಿನ ಏನು ಈ ತರ ನೊಂದ್ಕೊಂಡಿದ್ರಿ, ಏನೋ ಕಳ್ಕೊಂಡಿದೀನಿ, ಏನೋ ನನಗೆ ದೊಡ್ಡದು ನಷ್ಟ ಆಗಿದೆ ಅನ್ನೋದೇನು ಅನ್ಕೊಂಡಿದ್ರಿ, ಇಲ್ಲ ಇಲ್ಲ, ಅದು ಡಿವೈನೇ ನಿಮ್ಗೆ ತಂದು ಕೊಡ್ತಾ ಇದ್ದಾರೆ. ನೋಡಿ, ಯಾರ ಮೂಲಕನಾದ್ರೂ ನಿಮಗೆ ಒಂದು ನೋಡಿ ಮೋಟಿವೇಶನಲ್ ಒಂದು ಮಾರಲ್ ಸಪೋರ್ಟ್ ಸಿಗ್ಬಹುದು. ಡಿವೈನೇ ನಿಮಗೆ ಮಾರಲ್ ಸಪೋರ್ಟ್ ಆಗಿ ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಿಮ್ಮ ಮೊರೆ ನಿಮಗೆ ಡಿವೈನ್ಗೆ ಮುಟ್ಟಿದೆ. ನಿಮ್ಮ ಪ್ರಾರ್ಥನೆ ಡಿವೈನ್ಗೆ ಕೇಳಿಸಿದೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಯಾವ್ದು ನೋಡೋಣ. ವಾವ್, ಸ್ಟಾರ್ ಕಾರ್ಡ್ ನೋಡಿದ್ರ, ಹೀಲಿಂಗ್ ನಡೆದಿದೆ ನಿಮಗೆ. ಏನಿತ್ತು ಅದು ಹೀಲಿಂಗ್ ನಡೆದಿದೆ. ನೀವು ಒಂದು ಸ್ಟಾರ್ ಆಗಿ ಮಿನುಗ್ತೀರಾ ನೋಡಿ. ಇಲ್ಲೆಲ್ಲ ಎಷ್ಟು ಬ್ಲೂಮಿಂಗು, ಕಲರ್ ಕಲರ್ ಆಗಿ. ಇನ್ನು ಮುಂದೆ ನೀವು ಆ ಸ್ಟಾರ್ ತರ ಸೆಂಟರ್ ಆಫ್ ಅಟ್ರಾಕ್ಷನ್ ಹಾಗೆ ನೀವು ಎಲ್ಲಾರ್ಗು ಒಂಥರ ಹೈಲೈಟ್ ಆಗ್ತೀರಾ ಅನ್ನೋದನ್ನ, ಬ್ಲೂಮಿಂಗ್ ಆಗ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಫಸ್ಟ್ ಫೈಲ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಶ್ರೀ ದತ್ತಾತ್ರೇಯ ಗುರುಗಳಿಗೆ ಥ್ಯಾಂಕ್ ಯು ಹೇಳ್ತಾ, ನನಗೂ ಮೆಸೇಜ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ರೀಡಿಂಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿರುತ್ತೆ, ಶ್ರೀ ದತ್ತಾತ್ರೇಯ ಸ್ವಾಮಿಗಳು ನಿಮಗೆ ಯಾವ ಮಾರ್ಗದರ್ಶನ, ಯಾವ ಮೆಸೇಜ್ನ, ಸಂದೇಶನ ತಿಳಿಸ್ಬೇಕಂತಿದ್ದಾರೆ, ತಿಳ್ಕೊಳ್ಳೋಣ. Bottom of the deck for eight of cups. ಡೆತ್ ಕಾರ್ಡ್. ಯಾವುದೋ ಒಂದು ನಿಮ್ಮ ಜೀವನದಲ್ಲಿ ಹೆಚ್ಚು ಒಂದು ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಏನೇ ಒಂದು ಜಗಳಗಳು, ಗೊಂದಲಗಳು, ಒಂದು ಸಾಮರಸ್ಯ ಇಲ್ಲದೆ ಇರೋದು, ಬೆನ್ನಿಂದ ಚೂರಿ ಹಾಕೋದು, ಇದೆಲ್ಲನೂ ಒಂದು ದೊಡ್ಡ ಚೇಂಜಸ್ ನಿಲ್ತಾ ಇದೆ. ನಿಮ್ಮ ಮನಿಯಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ, ಮನಿ ಗ್ರೋತ್ ಆಗ್ತಾ ಇದೆ. ಒಬ್ರಿಗೆ ನೀವು ನೀಡೋ ಥರ ಆಗ್ತಾ ಇದ್ದೀರಾ. ನಿಮ್ಮ ಒಂದು ಫ್ಯಾಮಿಲಿಲಿ ಎಮೋಷನ್ ಬಾಂಡೇಜು ಚೆನ್ನಾಗಿ ಆಗ್ತಾ ಇದೆ. 10 ಆಫ್ ಕಪ್ಸ್, ಆ ಪ್ರೀತಿ ಇನ್ನೂ ಹೆಚ್ಚಾಗ್ತಾ ಇದೆ ನಿಮ್ಮ ಫ್ಯಾಮಿಲಿಲಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಐ ಪ್ರಿಸ್ಟಸ್, ಎಲ್ಲನೂ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ. ಸಮೃದ್ಧಿ, ನಿಮ್ಮ ಜ್ಞಾನದಲ್ಲಿ ಒಂದು ಸಮೃದ್ಧಿ ಬರ್ತಾ ಇದೆ. ಎಲ್ಲಾನು ಹಿಂಗೆ ಬ್ಯಾಲೆನ್ಸ್ ಮಾಡೋದು ಗೊತ್ತಾಗ್ತಾ ಇದೆ ನಿಮಗೆ. 2 ಆಫ್ ಕಪ್ಸ್, ನೀವು ಒಬ್ರಿಗೊಬ್ರು ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಒಂದು ಪಾರ್ಟ್ನರ್ ಜೊತೆ ಒಂದು ಕೊಟ್ಟು ತಗೊಳ್ಳೋ ಒಂದು ಪ್ರವೃತ್ತಿ ಬರ್ತಾ ಇದೆ.
ನಿಮಗೆ ಯಾವುದೇ ಒಂದು ಬಂಧನಗಳಿಂದ ಫ್ರೀ ಆಗಿ ನೀವು ಅನ್ಕೊಂಡಿರೋ ಆ ಗುರಿನ ನೀವು ಮುಟ್ತೀರಾ. ನಿಮಗೆ ಒಂದು ಸಮೃದ್ಧಿ ಆರ್ಥಿಕ ಪರಿಸ್ಥಿತಿಲಿ ನಿಮಗೆ ಒಂದು ಗುಡ್ ಲಕ್, ಗುಡ್ ಫಾರ್ಚೂನ್ ಬರ್ತಾ ಇದೆ ಅನ್ನೋದನ್ನ ಶ್ರೀ ದತ್ತಾತ್ರೇಯ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ನಿಮ್ಮ ಒಂದು ಆಲೋಚನೆ ಇನ್ನು ಮುಂದೆ ಒಂದು ಏನ್ ಹೇಳ್ತಾರೆ, ಈ ಎಲ್ಲಾನು ನೀವು ಒಂದು ತಾರ್ಕಿಕವಾಗಿ ಅಂತ ಹೇಳಿದ್ರೆ ಒಂದು ನೈತಿಕವಾಗಿ ಒಂದು ತಾರ್ಕಿಕವಾಗಿ ಎಲ್ಲಾನು ಆಲೋಚನೆ ಮಾಡಿ ಅದಕ್ಕೆ ಒಂದು ನಿರ್ಧಾರನ ತಗೊಳ್ಳುವಂತ ವ್ಯಕ್ತಿತ್ವ, ಅದರಲ್ಲಿ ಒಂದು ಫಲನ ಪಡೆಯುವಂತ ವ್ಯಕ್ತಿತ್ವ, ಮೆಚೂರಿಟಿ ನಿಮ್ಮಲ್ಲಿ ಗ್ರೋತ್ ಆಗ್ತಾ ಇದೆ, ಅದು ಸ್ಥಿರವಾಗಿರ್ತಾ ಇದೆ. 3 ಆಫ್ ಕಪ್ಸ್, ಹ್ಯಾಪಿ, ನೀವು ಹೆಚ್ಚು ಸಂಭ್ರಮಗಳು, ಪಾರ್ಟಿಗಳು, ಎಂಗೇಜ್ಮೆಂಟ್ ಇದೆ, ಫ್ರೆಂಡ್ಸ್ ಜೊತೆ ಹ್ಯಾಪಿ ಆಗಿರೋದಿನ್ನ, ಫ್ಯಾಮಿಲಿ ಜೊತೆ ಹ್ಯಾಪಿ ಆಗಿರೋದು. ಯಾರೆಲ್ಲ ಪಾರ್ಟ್ನರ್ಗಾಗಿ ಕಾಯ್ತಿದ್ರೆ ಅವ್ರಿಗೆ ಸೋಲ್ಮೇಟ್ ಸಿಗ್ತಾರೆ. ಹೆಚ್ಚು ಖುಷಿ ಸಂಭ್ರಮಿಸೋದು ಇನ್ ಮುಂದೆ ಜಾಸ್ತಿ ಆಗ್ತಾ ಇದೆ ನಿಮ್ಗೆ. ಏನು ಹಳೇದು ಒಂದು ಒಂಥರ ಆ ಒಂದು ಎಮೋಷನ್ಸ್ ನಿಮ್ಗೆ ಒಂದು ಈ ತರ ಒಂದು ಎಮೋಷನ್ಸ್ ನೋಡಿ, ಇಲ್ಲಿ ನದಿ ಇದೆ, ಅದಕ್ಕೆ ಸಿಕ್ಕಾಕೊಳ್ದೇನೆ ಆ ಹೋರಾಟ ಅವ್ರ ಜೊತೆ ಮಾಡ್ದೇನೆ ಬಿಟ್ಟು ಬರ್ತಾ ಇದ್ದೀರಾ, ಮುಂದೆ ಹೋಗ್ತಾ ಇದ್ದೀರಾ. ನಿಮ್ಮ ಜ್ಞಾನದಲ್ಲಿ ಒಂದು ಇಂಟ್ಯೂಷನ್ ಪವರ್ ತುಂಬಾ ಚೆನ್ನಾಗಾಗ್ತಾ ಇದೆ. ನಿಮ್ಮಲ್ಲಿ ಆ ಒಂದು ಹೆಂಗೆ ಅದನ್ನ ಬ್ಯಾಲೆನ್ಸ್ ಮಾಡೋದು ನೋಡಿ. ಇಲ್ಲಿ ಇವರು ಈ ಕಡೆ ತಿರ್ಕೊಂಡಿದ್ದಾರೆ, ನೇರ ಕೂತಿಲ್ಲ, ಆದ್ರೆ ಇವರು ನೇರ ಕೂತಿದ್ದಾರೆ. ಮತ್ತೆ ಇವರು ಮೆಚೂರಿಟಿ, ಅವ್ರಿಗೆ ಒಂದು ಮೆಚೂರಿಟಿ ಬಂದಿದೆ. ಇವ್ರು ಹೆಂಗಾಗಿದ್ದಾರೆ, ಇಷ್ಟು ದಿನ ನಿಮ್ಮಲ್ಲಿ ಆ ಒಂದು ಈ ನೋಡಿ ಅಲ್ಲಿ ಇದೆ ನೋಡಿ ಹಳ್ಳಿಗಳು, ನಿಮ್ಮ ನೋಡಿ ಅವ್ರು ಒತ್ಕೊಂಡ್ ಕೂತಿದ್ದಾರೆ. ಅವ್ರು ಒತ್ಕೊಂಡಿರೋ ಇದ್ರು ತುಂಬಾ ಹಳ್ಳಿಗಳಿದೆ. ಆ ಹಳ್ಳಿಗಳು ನಿಮ್ಮನ್ನ ಬೆಳವಣಿಗೆ ಆಗೋದಿಕ್ಕೆ ಬಿಡ್ತಾ ಇರ್ಲಿಲ್ಲ. ನಿಮ್ಮ ಒಂದು ಫ್ಯಾಮಿಲಿಲಿ ಅವರ ಒಂದು ಹತೋಟಿ, ಥರ್ಡ್ ಪಾರ್ಟಿ ಹತೋಟಿ ಹೆಚ್ಚು ಇತ್ತು. ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಒಂದು ಗ್ರಹಣ ಇಡ್ತಾರಲ್ವ, ಆ ತರ ಒಂದು ಗ್ರಹಣ ಇತ್ತು. ಆ ಗ್ರಹಣವನ್ನ ಹಿಡ್ದಿರೋಂತ ಒಂದು ಬಾಂಧವ್ಯಗಳನ್ನ ನೀವು ಬಿಟ್ಟು ಮುಂದೆ ಹೋಗ್ತಾ ಇದ್ದೀರಾ. ಈ ತರ ಒಂದು ನಿಮ್ಮನ್ನ ನೀವು ಗುರಿ ತಲುಪಕ್ಕೆ ಬಿಡ್ತಾ ಇಲ್ಲ, ಬರೀ ಗದ್ದಲದಲ್ಲೇ ಅವರು ಎಂಗೇಜ್ ಮಾಡಿ ಇಟ್ಟಿದ್ದಾರೆ. ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ನಿಮ್ಮ ಒಂದು ಜ್ಞಾನದಲ್ಲಿ ಒಂದು ಪರಿಪೂರ್ಣತೆ, ಪಕ್ವತೆಯನ್ನ ತಿಳ್ಕೊಳ್ತಾ ಇದ್ದೀರಾ. ಯಾವುದು ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀರಾ. ನಿಮ್ಮ ಬೆಳವಣಿಗೆ ಹಾದಿಗೆ ನೀವು ಮುಂದೆ ಹೋಗ್ತಾ ಇದ್ದೀರಾ. ನಿಮ್ಗೆ ಹೆಚ್ಚು ಆಪ್ಷನ್ಸ್ಗಳು ನಿಮ್ಗೆ ದೊರೀತಾ ಇದೆ. ಇನ್ ಮುಂದೆ ಅದೇ ನೋಡಿ ಚಾರಿಯೇಟ್ ಕೂಡ ಬಂದಿದೆ. ಇನ್ ಮುಂದೆ ನೀವು ಎಲ್ಲಾನು ಹೆಂಗೆ ಬ್ಯಾಲೆನ್ಸ್ ಮಾಡಿ ನಿಮ್ಮ ದಾರಿನ ನೀವು ಮುಟ್ಟೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಯಾರೆಷ್ಟೇ ಈ ತರ ಒಂಥರ ನಿಮ್ಮನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರು ನಿಮ್ಗೆ ದಾರಿನ ಡಿವೈನ್ ಮುಟ್ಟಿಸ್ತಾರೆ. ನಿಮ್ಗೆ ಆ ಜ್ಞಾನನ ನಿಮ್ಗೆ ಸಿದ್ಧಿ ಮಾಡ್ತಾರೆ, ಆ ಹ್ಯಾಪಿನೆಸ್ ನ ನಿಮ್ಗೆ ಕೊಡ್ತಾರೆ ಅನ್ನೋದು. ನೀವು ಇಷ್ಟು ದಿನ ಏನೋ ವಿಶ್ ಮಾಡ್ತಾ ಇರ್ಬೋದು, ನನಗೆ ವಿಶ್ ಫುಲ್ಫಿಲ್ ಆಗಬೇಕು ಅನ್ನೋದು. ಆ ವಿಶ್ ನಿಮಗೆ ಫುಲ್ಫಿಲ್ ಆಗ್ತಾ ಇದೆ. ಆ ಮಾರ್ಗದಲ್ಲಿ ನೀವು ಮುಂದೆ ಇದ್ದೀರಾ. ನಿಮ್ಗೆ ವಿಕ್ಟ್ರಿ ವಿಡಿಯೋ ಕಟ್ಟಾಗ್ಬಿಟ್ಟಿತ್ತು. ನಿಮ್ಗೆ ಆ ವಿಜಯ ನಿಮ್ಗೆ ದೊರೀತಾ ಇದೆ. ನಿಮ್ಗೆ ಏನ್ ಸಿಗ್ಬೇಕು ನಿಮ್ಮ ಶ್ರಮಕ್ಕೆ. ಇಷ್ಟು ದಿನ ನಿಮ್ಮ ಜ್ಞಾನನ ಯಾರು ತಿಳ್ಕೊಳ್ತಾ ಇಲ್ಲ, ನಿಮ್ಮನ್ನ ಯಾರು ಅರ್ತ್ಕೊಳ್ತಾ ಇರ್ಲಿಲ್ಲ ಅಂದ್ರೆ ಇನ್ ಮುಂದೆ ಅದು ಅರ್ತ್ಕೊಳ್ತಾರೆ. ನಿಮ್ಗೆ ಒಂದು ವಿಜಯ ನಿಮ್ಗೆ ಸಿಗ್ತಾ ಇದೆ. ನಿಮ್ಮ ಒಂದು ಒಂದು ದ ಹರ್ಮಿಟ್ ಕಾರ್ಡ್ ನಿಮಗೆ ಒಂದು ಮಾರ್ಗದರ್ಶನ ನೀಡೋಕೆ ಗುರುಗಳು ನಿಮ್ಗೆ ದತ್ತಾತ್ರೇಯ ಸ್ವಾಮಿಗಳು ಮುಂದಾಗಿದ್ದಾರೆ. ನಿಮ್ಗೆ ಆ ಒಂದು ಜ್ಞಾನ ಸಿದ್ಧಿ ಆಗ್ತಾ ಇದೆ. ನಿಮ್ಮ ಒಂದು ಬಾಂಧವ್ಯದಲ್ಲಿ ಕ್ವೀನ್ ಆಫ್ ಕಪ್ಸ್ ಒಂದು
ಮದರ್ ಎನರ್ಜಿ, ಒಂದು ಆ ಒಂದು ಪ್ರೀತಿ, ಇದಕ್ಕೆ ನೀವು ಆ ಒಂದು ಇವಾಗ ತಾಯಿ ಹೇಗೆ ಮಕ್ಕಳನ್ನೆಲ್ಲ ಹೀಗೆ ಪೋಷಿಸ್ತಾಳೆ, ಕಾಪಾಡ್ತಾಳೆ, ಆ ಒಂದು ಎನರ್ಜಿ, ಆ ಫೆಮಿನನ್ ಎನರ್ಜಿ, ಅದು ನಿಮ್ಗೆ ಬ್ಯಾಲೆನ್ಸ್ ಆಗ್ತಾ ಇದೆ ಅನ್ನೋದು ತಿಳಿಸ್ತಾ ಇದ್ದಾರೆ. ಆ ಜ್ಞಾನ, ಆ ಪರಿವರ್ತನೆ ನಿಮ್ಗೆ ಸಿಗ್ತಾ ಇದೆ. ಇನ್ ಮುಂದೆ ನೀವು ನಿಮ್ಮ ಒಂದು ಹಾರ್ಡ್ ವರ್ಕ್ ಕೆಲ್ಸನ ನೀವು ಯಾರು ಏನೇ ಇದ್ ಮಾಡ್ಕೊಂಡ್ರು ನಿಮ್ಮನ್ನ ಅವ್ರ ನಿಮ್ ಗುರಿ ತಲುಪಕ್ ಬಿಡದೇನೆ ನಿಮ್ಮನ್ನ ಇಲ್ಲೇ ಎಂಗೇಜ್ ಮಾಡ್ತಾ ಇದ್ದಾರೆ. ಅದರಿಂದ ಹೊರಗಡೆ ಬಂದು ನಿಮ್ಮ ಒಂದು ಕೌಶಲ್ಯ ಏನು, ನಿಮ್ಮ ಒಂದು ಏನು ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದೆ, ಅದ್ರ ಕಡೆ ಗಮನ ಇದೆ. ಅದರಿಂದ ನಿಮ್ಗೆ ಹಣ ಗ್ರೋತ್ ಆಗ್ತಾ ಇದೆ, ನಿಮ್ಮ ಆಸೆಗಳೇನಿದೆ ಅದು ಫುಲ್ಫಿಲ್ ಆಗ್ತಾ ಇದೆ. ನೋಡಿ, ಇಲ್ಲಿ ಒಂದು ಹೊಸ ಪ್ರೀತಿ ಸಿಗ್ತಾ ಇದೆ ನಿಮ್ಗೆ. ಹಿಡ್ದಿದ್ದ ಒಂದು ಗ್ರಹಣ ಏನಿತ್ತು, ಆ ಒಂದು ಸ್ಟ್ರಕ್ ಎನರ್ಜಿ, ಅದು ಮೂವ್ ಆಗ್ತಾ ಇದೆ. ಇನ್ ಮುಂದೆ ನೀವು ಆಚೆ ಎಲ್ಲಾದ್ರೂ ದೂರ ಹೊರಗಡೆ ಹೋಗ್ಬಹುದು, ಯಾರಾದ್ರೂ ಬಂದು ನಿಮ್ಗೆ ಒಂದು ಗಿಫ್ಟ್ ಕೊಡ್ಬಹುದು, ಯಾರಾದ್ರೂ ಬಂದು ಪ್ರಪೋಸ್ ಮಾಡ್ಬಹುದು, ಎಲ್ಲಾನು ಬ್ಯಾಲೆನ್ಸ್ ಆಗ್ತಾ ಇದೆ. ಎಲ್ಲ ನೀವು ಏನ್ ಅನ್ಕೊಂಡಿದೀರಾ, ಹೆಂಗ್ ಬದುಕ್ಬೇಕು ಅನ್ಕೊಂಡಿದೀರಾ, ಅದು ನಿಮ್ಗೆ ಸಿದ್ಧಿ ಆಗ್ತಾ ಇದೆ. ನಿಮ್ ಕಂಟ್ರೋಲ್ ಅಲ್ಲೇ ಅದಿರುತ್ತೆ ಅನ್ನೋದು ತಿಳಿಸ್ತಾ ಇದ್ದಾನೆ. ನೋಡಿ, ಹೀಲಿಂಗ್, ನಿಮ್ಗೆ ಹೀಲಿಂಗ್ ಕಳಿಸ್ತಾ ಇದ್ದಾರೆ ಡಿವೈನ್. ಇದರಲ್ಲಿ ಸಮಾಧಾನ, ಸಂತೃಪ್ತಿ ನಿಮ್ಗೆ ಸಿಗ್ತಾ ಇದೆ. ಯಾವುದೇ ಒಂದು ನೆಗೆಟಿವಿಟಿ ಏನಿತ್ತು ಎಲ್ಲ ಕಳೆದೋಗ್ತಾ ಇದೆ. ನಿಮ್ಗೆ ಒಂದು ಖುಷಿ ಸಿಗ್ತಾ ಇದೆ, ಪ್ರೊಟೆಕ್ಷನ್ ಸಿಗ್ತಿದೆ. ಯಾರೆಲ್ಲ ಮ್ಯಾರೇಜ್ಗೆ ಅಪೇಕ್ಷೆ ಪಡ್ತಾ ಇದ್ರಿ ಅವ್ರಿಗೆ ಮ್ಯಾರೇಜ್ ಆಗುತ್ತೆ ನಿಮ್ಗೆ ತಿಳಿಸ್ತಿದ್ದಾರೆ. ಯಾರೆಲ್ಲ ಈ ಸೆಕೆಂಡ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ನಿಮ್ಮ ಫುಲ್ಫಿಲ್, ನಿಮ್ಮ ಒಂದು ಆಸೆಗಳು ಏನಿತ್ತು ಅದು ಒಂದು ಪ್ರೋಸೆಸ್ ಆಗ್ತಾ ಇದೆ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಸೆಕೆಂಡ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ ತಮಗೆ ಧನ್ಯವಾದನ ತಿಳಿಸ್ತಾ ರೀಡಿಂಗ್ ನ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಥರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ನಿಮಗೆ ಶ್ರೀ ಗುರುಗಳು ಯಾವ ಮೆಸೇಜ್, ದತ್ತಾತ್ರೇಯ ಸ್ವಾಮಿಗಳು ಯಾವ ಮೆಸೇಜ್ ಕೊಡ್ತಾರೆ ಟ್ಯಾರೋ ಕಾರ್ಡ್ ಮೂಲಕ ತಿಳ್ಕೊಳ್ಳೋಣ. ಏಸ್ ಆಫ್ ಸ್ವಾರ್ಡ್ಸ್, ನಿಮಗೆ ಒಂದು ಜ್ಞಾನನ ಸಿದ್ಧಿ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಬ್ಯಾಂಡೇಜ್ ಹಾಕೊಂಡಿದ್ದೀರಾ, ಇಲ್ಲಿ ಏಸ್ ಆಫ್ ವಾಂಡ್ಸ್, ಇಲ್ಲಿ ಕಿರೀಟ ಬಂದಿದೆ. ನಿಮಗೆ ಒಂದು ಜ್ಞಾನದ ಒಂದು ಸಿದ್ಧಿ ಆಗ್ತಾ ಇದೆ. ಒಂದು ಕೆಲವರಿಗೆ ಪೊಸಿಷನ್ ಸಿಗ್ತಾ ಇದೆ, ಪ್ರಮೋಷನ್ ಸಿಗ್ತಾ ಇದೆ, ಗುರುಗಳಿಂದ ಮಾರ್ಗದರ್ಶನ ಸಿಗ್ತಾ ಇದೆ ನಿಮ್ಗೆ, ಬೆಳಕು, ದ ಮೂನ್, ದ ಹೆರೋಪೆಂಟ್. ನೋಡಿದ್ರ, ಗುರುಗಳಿಂದ ನಿಮ್ಗೆ ಒಂದು ಜ್ಞಾನ ಸಿದ್ಧಿ ಆಗ್ತಾ ಇದೆ. ಆ ಜ್ಞಾನದ ಕೀ ಡಿವೈನ್ ನಿಮ್ಮ ಆ ಕೀನ ಓಪನ್ ಮಾಡ್ತಾ ಇದ್ದಾರೆ. ಪೇಜ್ ಆಫ್ ಫಾಂಟ್ಸ್. ಯಾರು ಈ ಕಾರ್ಡನ್ನ ಸೆಲೆಕ್ಟ್ ಮಾಡಿದೀರಾ, ನಿಮಗೆ ಡಿವೈನ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಿಮ್ಗೆ ಇಷ್ಟು ದಿನ ಏನು ಕನ್ಫ್ಯೂಷನ್ ಇತ್ತು, ಯಾವುದೋ ಒಂದು ಸವಾಲುಗಳನ್ನ ಎದುರಿಸ್ತಾ ಇದ್ರಿ, ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಗೊತ್ತಾಗ್ತಾ ಇದೆ, ಅರಿವಿನ ಪ್ರಜ್ಞೆ ನಿಮ್ಗೆ ಗೊತ್ತಾಗ್ತಾ ಇದೆ. ಇಷ್ಟು ದಿನ ನಿಮ್ಗೆ ಈ ಮೂನ್ ಎನರ್ಜಿ ಇರೋದ್ರಿಂದ ನಿಮ್ಗೆ ಅರಿವು ಬರ್ತಾ ಇರ್ಲಿಲ್ಲ, ಪ್ರಜ್ಞೆ ನಿಮ್ಗೆ ಸಿಗ್ತಾ ಇರ್ಲಿಲ್ಲ. ಕನ್ಫ್ಯೂಷನ್ನು, ಮೋಡ ಕವಿದ ವಾತಾವರಣ ನಿಮ್ಮ ಇದರಲ್ಲಿ, ಅರ್ಥ ಮಾಡ್ಕೊಳಕ್ಕೆ ನಿಮ್ಗೆ ಸಾಧ್ಯ ಆಗ್ತಿರ್ಲಿಲ್ಲ ಯಾವುದೇ ಒಂದು ವಿಷಯನು. ನಿಮ್ಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ, ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಗಳು ಏನ್ ಸಜೆಷನ್ ನಿಮ್ಗೆ ಕೊಡ್ತಾ ಇದ್ದಾರೆ ಅಂದ್ರೆ, ಇನ್ ಮುಂದೆ ನಿಮ್ಮ ಬುದ್ಧಿಗೆ ಏನ್ ಮಂಕ್ ಬಡ್ದಿತ್ತು ಆ ಮಂಕನ್ನ ತೆಗಿತಾ ಇದ್ದಾರೆ, ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ನೋಡಿ, ನೀವು ಕಾರ್ಡ್ ತಗೊಂಡಿರೋದನ್ನು ಪ್ರೊಟೆಕ್ಷನ್ ಮಾಡ್ತಾ ಇರೋದು. ಏಂಜಲ್ಸ್ ಸುತ್ತುವರೆದು ಹೆಂಗೆ ಪ್ರೊಟೆಕ್ಷನ್ ನೀಡ್ತಿದ್ದಾರೆ ನೋಡಿ. ಆ ತರ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ನೀವು ಇತ್ತೀಚೆಗೆ ಯಾವ್ದಾದ್ರು ಒಂದು
ಗುರುಗಳಿಂದನೋ ಅಥವಾ ಯಾರಿಂದನೋ ಉಂಗುರ ಪಡೆದಿರ್ಬೋದು, ಆ ತರ ಇಲ್ಲ. ಆ ಉಂಗುರದ ಶಕ್ತಿಯ ಪ್ರೊಟೆಕ್ಷನ್, ಈ ವರ್ಡ್ಸ್ ಹೇಳ್ತಾ ಇರೋದು ಅದು ನಿಮ್ಮನ್ನ ರಕ್ಷಿಸಲ್ಪಡ್ತಾ ಇದೆ. ಡಿವೈನ್ ಆ ರೀತಿ ನಿಮ್ಮನ್ನ ರಕ್ಷಿಸಲ್ಪಡ್ತಾ ಇದ್ದಾರೆ. ಯಾವುದೇ ಒಂದು ನೀವು ಆಧ್ಯಾತ್ಮಿಕ ಒಂದು ಕೆಲಸ ಶುರು ಮಾಡೋ ಮುಂಚೆ ನಿಮ್ಮ ಮನಸ್ಸಿಗೆ ಒಂದು ಪ್ರೊಟೆಕ್ಷನ್ ಹಾಕಿ, ಭಗವಂತನ ರಕ್ಷಣೆ ಹಾಕಿ ಅದನ್ನ ಮುಂದುವರಿಸಿ ಅನ್ನೋದನ್ನ ಡಿವೈನ್ ನಿಮ್ಗೆ ಹೇಳ್ತಾ ಇದ್ದಾರೆ. ಆ ನಿಮ್ಮಲ್ಲಿ ಹೊಸ ಆಲೋಚನೆಗಳು ಇನ್ ಮುಂದೆ ಹೊಸದೇನಾರು ಒಂದು ಪ್ರಾರಂಭ ಮಾಡೋದು, ಆತರ ಒಂದು ಹೊಸ ಐಡಿಯಾಸ್ ಯುವಕನ ರೀತಿ ನಿಮ್ಮ ಬುದ್ಧಿ ಚುರುಕಾಗಿ ವರ್ಕ್ ಆಗುತ್ತೆ ಅನ್ನೋದು ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಏನು ಇಲ್ಲಿ ನೋಡಿ, ಮಂಕಾಗಿ ಕೂತಿದ್ದೀರಾ, ತಲೆಗೆ ಪೆಟ್ಟು ಬಿದ್ದು ಏನು ಸವಾಲ್ನ ಎದುರಿಸ್ತಾ ಇದ್ದೀರಾ. ಅದರಿಂದ ಆ ಮೋಡ ಎಲ್ಲ ಸರಿದು ನಿಮ್ಗೆ ನೋಡಿ, ಇಲ್ಲಿ ಮೋಡ ಇದೆ, ಆ ಮೋಡ ಎಲ್ಲ ಸರಿದು ನಿಮ್ಮ ಒಂದು ಕ್ಲಾರಿಟಿ, ಒಂದು ಸತ್ಯ ನಿಮ್ಗೆ ತಿಳಿತಾ ಇದೆ. ಬೇಗ ಇನ್ ಮುಂದೆ ಏನ್ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ, ಒಂದು ಜ್ಞಾನ ನಿಮ್ಗೆ ಸಿದ್ಧಿ ಆಗ್ತಾ ಇದೆ. ಆ ಮಾರ್ಗ ನಿಮ್ಗೆ ತಿಳಿತಾ ಇದೆ, ಆ ಬೆಳಕಿನ ಮಾರ್ಗ ನಿಮ್ಗೆ ತಿಳಿತಾ ಇದೆ. ಆ ಮೆಚುರಿಟಿ ನಿಮ್ಗೆ ದೊರೀತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ನಂಜಿಂದ ಆಚೆ ಬರ್ತಾ ಇದ್ದೀರಾ. ನಂಜು ಅಂದ್ರೆ ಗೊತ್ತಲ್ವಾ, ಒಂಥರ ನಂಜು ಹುಷಾರಿಲ್ದೆ ಇರುವಾಗ ಏನೋ ಉಗುರು ಕಟ್ ಮಾಡ್ಬೇಡಿ, ನಂಜು ಆ ಒಂದು ಈ ಎಲೆ ಇದ್ರೆ ಆ ಎಲೆಲಿ ಒಂದು ಪೌಷ್ಟಿಕಾಂಶ ಎಲ್ಲ ಎಳ್ಕೊಂಡ್ಬಿಟ್ರೆ ಯಾವ ತರ ಆಗುತ್ತೆ, ಒಂಥರ ತರಗೆಲೆ ತರ, ಆ ತರ ನಂಜು ಬಡ್ದಿತ್ತಲ್ಲ ನಿಮ್ಮಲ್ಲಿ, ಅದು ಹೋಗ್ತಾ ಇದೆ. ಆ ನಂಜೆಲ್ಲ ಹೋಗಿ ಭಗವಂತನ ಪ್ರೊಟೆಕ್ಷನ್ ನಿಮ್ಗೆ ಸಿಗ್ತಾ ಇದೆ. ನೀವು ಇನ್ ಮುಂದೆ ಯುವಕನ ರೀತಿ ಒಂದು ಆಲೋಚನೆಗಳು, ಹೊಸದ ಕ್ರಿಯೇಟಿವಿಟಿ, ಅದರಲ್ಲಿ ನೀವು ಮುಂದಾಗ್ತಾ ಇದ್ದೀರಾ. ಎಂತ ಸವಾಲುಗಳನ್ನೆಲ್ಲ ಇನ್ನ ಭೇದಿಸ್ತೀರಾ ಅನ್ನೋ ಒಂದು ಮೆಸೇಜ್ ನ ನಿಮ್ಗೆ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ನೀವು ಯಾವುದೇ ಒಂದು ದೈವಿಕ ಒಂದು ಏನಾರು ಒಂದು ಪ್ರಾರಂಭ ಮಾಡ್ಬೇಕಂದ್ರೆ, ಅಥವಾ ಪೂಜೆ ಏನಾರು ಒಂದು ದೈವಿಕವಾಗಿ ನೀವು ಇದ್ ಮಾಡ್ಬೇಕಂದ್ರೆ, ನಿಮ್ಮ ಒಂದು ಮನಸ್ಸಿಗೆ, ನಿಮ್ಮ ಒಂದು ಆಲೋಚನೆಗಳಿಗೆ, ಒಂದು ಮನಸ್ಸಿಗೆ ಒಂದು ಪ್ರೊಟೆಕ್ಷನ್ ಹಾಕೊಂಡು ಅದನ್ನ ಮುಂದುವರಿಸ್ಬೇಕು. ಧ್ಯಾನ ಆಗ್ಲಿ ಏನೇ ಆಗ್ಲಿ ಅನ್ನೋದು ನಿಮ್ಗೆ ಡಿವೈನ್ ತಿಳಿಸ್ತಾ ಇದಾರೆ. ನೋಡ್ರಿ, ಕೀ ಕೊಟ್ಟಿದ್ದಾರೆ, ಇಲ್ಲಿ ಗುರುಗಳು ಕಾಣಿಸ್ತಾ ಇದ್ದಾರೆ. ಅಂದ್ರೆ ಗುರು ದತ್ತಾತ್ರೇಯರ ಪ್ರೆಸೆನ್ಸ್, ಅವರ ಆಶೀರ್ವಾದ, ಅವರ ಮಾರ್ಗದರ್ಶನ ನಿಮ್ಗೆ ದೊರೀತಾ ಇದೆ. ಅವ್ರ ಪ್ರೊಟೆಕ್ಷನ್ ನಿಮ್ಗೆ ಸಿಗ್ತಾ ಇದೆ. ಏನು ನಿಮ್ಮಲ್ಲಿ ಆ ಮನ್ಸಲ್ಲಿ ಗೊಂದಲಗಳು, ಕ್ಲಾರಿಟಿ ಇರ್ಲಿಲ್ಲ, ಅದು ಸರಿದು ನಿಮ್ಗೆ ಆ ಕ್ಲಾರಿಟಿ ನಿಮ್ಗೆ ದೊರೀತಾ ಇದೆ. ಎಂತ ಸವಾಲುಗಳಲ್ಲಿ ನೀವು ಏನ್ ಸವಾಲ್ನ ಅನುಭವಿಸ್ತಾ ಇದ್ರಿ, ಅದರಿಂದ ಆಚೆ ಬರ್ತೀರಾ. ಆ ದಾರಿ ನಿಮ್ಗೆ ಗೊತ್ತಾಗ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಸೆಕೆಂಡ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ನೋಡಿ, ಇಲ್ಲಿ ನೀವು ಸೆಲೆಕ್ಟ್ ಮಾಡಿರೋದು ಪ್ರೊಟೆಕ್ಷನ್. ಡಿವೈನ್ ನಿಮ್ಗೆ ದಾರಿ ತೋರಿಸ್ತಾ ಇದ್ದಾರೆ, ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.